ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಗನ್ ಸರ್ಕಲ್ ಸಮೀಪದ ದೊಡ್ಡಕೆರೆಯ ಕೆರಭಾಗದಲ್ಲಿರುವ ವಾರ್ಡ್ ನಂಬರ್ 11ರ ಆಶ್ರಯ ಕಾಲೋನಿ ಅಶೋಕನಗರ ಮೂಲ ಸೌಕರ್ಯಗಳ ಕೊರತೆಯಿಂದ ನರಳುತ್ತಿದೆ. ರಸ್ತೆ ಸಂಪರ್ಕದ ಅಭಾವ, ಚರಂಡಿ ಸಮಸ್ಯೆ, ಕಸದ ನಿರ್ವಹಣೆಯ ಕೊರತೆ ಸೇರಿದಂತೆ ಅನೇಕ ಸಮಸ್ಯೆಗಳ ನಡುವೆ ನಿವಾಸಿಗಳು ಸಂಕಷ್ಟದಲ್ಲಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ ರವಿವಾರ ಬೆಳಿಗ್ಗೆ ಕಾಲೋನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸ್ಥಳದಲ್ಲೇ ದಿಢೀರ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಸ್ವಲ್ಪ ಮಳೆಯಾದರೂ ಚರಂಡಿ ನೀರು ಹರಿದುವುದು ಕಾಲೋನಿಯಲ್ಲಿ ನಿಲ್ಲುತ್ತದೆ. ಇದರಿಂದ ಸೊಳ್ಳೆಗಳ ಉಪಟಳ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾಲೋನಿಗೆ ಅಂಟಿಕೊಂಡಿರುವ ಮಿಲ್ಗಳಿಂದ ಹೊರಬರುವ ಧೂಳು ಮತ್ತು ಹೊಗೆ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಉಸಿರಾಟದ ತೊಂದರೆಗಳು ಹೆಚ್ಚಾಗುತ್ತಿವೆ ಎಂದರು. ಹಲವಾರು ವರ್ಷಗಳಿಂದ ರಸ್ತೆ ಸಮಸ್ಯೆ ಬಗೆಹರಿಯದೆ ನಿವಾಸಿಗಳು ಸಂಚಾರಕ್ಕೆ ಪರದಾಡುತ್ತಿರುವುದಾಗಿ ದೂರಿದರು. ಚರಂಡಿ ಸ್ವಚ್ಛಗೊಳಿಸಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು. ಬ್ಲೀಚಿಂಗ್ ಪೌಡರ್ ಸಿಂಪರಣೆ ಹಾಗೂ ಫ್ಯಾಗಿಂಗ್ ಮೂಲಕ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕು. ಕಾಲೋನಿಯಲ್ಲಿ ಪ್ರತ್ಯೇಕ ಶೌಚಾಲಯ, ಅಂಗನವಾಡಿ ನಿರ್ಮಿಸಿ ಕಸದ ವಾಹನ ನಿಯಮಿತವಾಗಿ ಕಸ ಸಂಗ್ರಹಣೆ ಮಾಡಬೇಕು ಎಂದು ಅವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ಡಸ್ಟ್ ಅಲರ್ಜಿ ಆಗಿದೆ, ಮತ್ತೆ ಸೊಳ್ಳೆ ಕಾಟದಿಂದ ಡೆಂಗು, ಮಲೇರಿಯಾ ಬಂದಿದೆ. ಹಾಸ್ಪಿಟ್ಲಿಗೆ ಹೋಗಕ್ಕೆ ಒಂದು ರೋಡ್ ಇಲ್ಲ. ಒಂದು ರೋಡ್ ಮಾಡಬೇಕು. ಏನೇನಾಗಿದೆ? ಟೈಫಾಯ್ಡು, ಮಲೇರಿಯಾ, ಕಾಮಣಿ ಇವೆಲ್ಲ ನಮ್ಗೆ ನೀರಿನಿಂದ ಸಮಸ್ಯೆ ಆಗಕತ್ತದ, ಮತ್ತು ಡಸ್ಟಿಂದ ಸಮಸ್ಯೆ ಆಗಕತ್ತದ. ಇದಕ್ಕೊಂದು ಪರಿಹಾರ ಮಾಡಿಕೊಡ್ಬೇಕಂತ ಸರ್ಕಾರದಲ್ಲಿ ಕೇಳ್ಕೊಂಡು. ಯಾವ್ದ್ರಿ? ಯಾವ್ರಿ? ಅಶೋಕ್ ನಗರ, ಯಾದಗಿರಿ ಅಶೋಕ್ ನಗರ. ಇಲ್ಲಿ ಒಂದು ಆಟೋ ಸೌಲಭ್ಯ ಇಲ್ಲ, ಏನಿಲ್ಲ. ಅವೆಷ್ಟೇ ಸೀರಿಯಸ್ ಆದರೂ ಹಾಗೆ ಹೋಗ್ಬೇಕು. ಅದಕ್ಕೆ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ವಿನಂತಿ. ಮಳೆ ಬಂದ್ರೆ ಹೆಂಗ? ಮಳೆ ಬಂದ್ರೆ ಫುಲ್ ನೀರು ಮನೆಗೆ ಬರುತ್ತೆ. ಫುಲ್ ಮುಳುಗಿ ಬಿಡ್ತಾವಲ್ಲ? ಹಾ ರೀ, ಫುಲ್ ನಾವು ನೀರಾಗೆ ತಿರುಗಾಡ್ಬೇಕು. ನೀರ ಮನೆಗೆ ಬರುತ್ತೆ, ಹಾವೆಲ್ಲ ಮನೆಗೆ ಬರ್ತಾವ. ಮನೆಯಾಗಿರೋದು ವಯಸ್ಸಾಗಿರೋರು ನಾವು. ಆದರೆ ಏನೇ ಸಮಸ್ಯೆ ಆದರೂ ನಮ್ಗೆ ಹೋಗಕ್ಕೆ ಬರೋಕ್ಕೆ ಅನುಕೂಲ ಇಲ್ಲ. ನಮ್ಗೆ ಅನುಕೂಲ ಮಾಡಿ ಕೊಡಬೇಕು. सर यहाँ पानी बहुत आता सर, हमारे को सांपा में फिर खेलते, हमारे को रास्ता नहीं क्या नहीं, एक रोड बना दो सर. छोटे छोटे बच्चों को सांपा में रहते और यहाँ बाथरूम नहीं, क्या भी नहीं. हमारे घर के पास तो मोरी भी नहीं, क्या भी नहीं है सर. और क्या हुआ? हाँ सर, सब भी बहुत प्रॉब्लम है. इस बच्चों खेलने नहीं, क्या भी नहीं. बारिश में बहुत सांपा आते घर के सामने. और रोड तो पहले है ही नहीं, रोड ही नहीं है यहाँ. वो मील की राख पूरा आँखों घरा में घुसी और ढाबे पर पूरा कपड़े सुखाने नहीं हो रहा. ನಮ್ಗೆ ರೋಡ್ ಇಲ್ಲ ರೀ. ನಮ್ಗೆ ಹೊರಗೆ ಹೋಗ್ಲಕ್ಕ ಈಗ ಮಳೆಗಾಲ ಬಂತಂದ್ರೆ 4 ತಿಂಗಳ ಮಳೆಗಾಲ ಮುಗಿಯೋವರೆಗೆ ನಮ್ಗೆ ಆರಾಮಿಲ್ಲಕ್ಕೆ ಯಾರು ದವಾಖಾನೆ ತೊಗೊಂಡು ಹೋಗ್ಲಕ್ಕ ಆಟೋ ಬರಲ್ರಿ. ಒಂದು ಒಳಗೆ ಏನ್ರಿ ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲರಿ, ರೋಡಿನ ವ್ಯವಸ್ಥೆ ಇಲ್ಲ, ಮೋರಿ ಸ್ವಚ್ಛ ಇಲ್ಲ ರೀ. ನಮ್ಗೆ ಹೊರಗೆ ನೀರು ಎಕ್ಕಡೆ ಪಾಸ್ ಆಗಲ್ರಿ. ಮಳೆ ಬಂದ ನೀರು ನಾವು ಜಳಕ ಮಾಡಿ ನೀರು ಮನೆ ಮುಂದೆ ನಿಂದಿರ್ತಾವೆ ರೀ. ಮನೆ ಮುಂದೆ ಮೊಳಕಲ್ಲದ ನೀರು ರೋಡಿಗೆ ರೀ. ರೋಡ್ ಸುದ್ದಾಗೆ ಸರಿಯಾಗಿಲ್ಲ ರೀ. ಮಕ್ಕಳು ನಾವಾಗಲಿ ನಾವು ಕಾಲಿಡಿ ಬಿದ್ದರೆ ಕಾಲು ಕೈ ಕಿತ್ಕೊಂಡು ಬಿಡ್ಬೇಕು, ಕಿತ್ಕೊಂಡು ಹೋಗ್ತದೆ ರೀ. ಆ ಥರ ರೋಡ್ ಮಾಡ್ಯಾರ ರೀ. ನಮ್ಗೆ ಯಾವುದು ಸೌಲಭ್ಯ ಇಲ್ಲ ರೀ. ನಮ್ಗೆ ಎಲ್ಲಷ್ಟು ಅನುಕೂಲ ಮಾಡಿಕೊಡ್ಬೇಕು ರೀ ಗೌರ್ಮೆಂಟ್ಗೆ. ವಿಷಯ ನಾವು ಕೇಳ್ಕೇದ್ರಿ ಸರ್. ಇದು ಯಾದಗಿರಿ ಜಿಲ್ಲಾ ಅಶೋಕ್ ನಗರ ಏರಿಯಾ ಇದೆ. ಇಂಪ್ರೂವ್ಮೆಂಟ್ ಇರಲಾರ್ದ ಏರಿಯಾ ಅದು. ನಮ್ಮ ಅಶೋಕ್ ನಗರದಲ್ಲಿ ಯಾವುದೇ ರೀತಿಯ ರೋಡಿನ ವ್ಯವಸ್ಥೆ ಇಲ್ಲ. ಒಂದು ನಮ್ಮ ಏರಿಯಾ ಬಿಟ್ಟು ಇನ್ನೊಂದು ಬೇರೆ ಏರಿಯಾಕ್ಕೆ ಹೋಗ್ಬೇಕಂದ್ರೆ 80 ಫೀಟ್ ರೋಡ್ ಅದ. ಹೋಗೋಕೆ ದಾರಿ ಕರೆಕ್ಟ್ ಅನುಕೂಲ ಇಲ್ಲ. ಮಳೆಗಾಲ ಬಂದಾಗ ಮತ್ತು ನೀರೆಲ್ಲ ನಿಲ್ತಾಗ ಬಂದ್ಬಿಡ್ತಾವೆ ರೋಡಿಗೆ. ಮತ್ತು ಮನೆಗೆ ಬರ್ತಾವೆ ನೀರು. ಮತ್ತು ವಿಷ ಜಂತುಗಳು, ಹಾವುಗಳು, ಚೇಳುಗಳೆಲ್ಲ ಬರ್ತಿರ್ತಾವೆ. ಮೇಜರ್ ತಡೆಗೋಡೆ ಇರಬೇಕು ನಮ್ಮ ಕೆರೆಗಳಿಗೆ. ಮತ್ತು ಕುಡಿಯೋ ನೀರಕ್ಕೆ ಅನುಕೂಲ ಇಲ್ಲ. ಬೋರಿಂಗ್ ನೀರನ್ನು ಯೂಸ್ ಮಾಡಕತ್ತೀವಿ. ಬೋರಿಂಗ್ ನೀರು ಕರೆಕ್ಟಾಗಿ ಕುಡಿಯೋಕ್ಕೆ ಇದು ಇಲ್ಲ. ಆರೋ ಪ್ಲಾಂಟ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಮತ್ತು ಮೇಜರ್ ಅಂದರೆ ಹೆಣ್ಮಕ್ಕಳಿಗೆ ಶೌಚಾಲಯ ಇಲ್ಲ. ಶೌಚಾಲಯ ಎಲ್ಲಿ ಅಂತಂದರೆ ಇದು ಗಾರ್ಡನ್ದಲ್ಲಿ ಹೊಂಟಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಬೇಕು. ಮತ್ತು ಚರಂಡಿ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಇಲ್ಲಿ ಚರಂಡಿ ಮಳೆಗಾಲದಲ್ಲಿ ಗಿಡಗಳು, ಗಂಟೆಗಳೆಲ್ಲ ಬೆಳೆದಕ್ಕಿಸಿ ಫುಲ್ ಗಲೀಜಾಗಿ ಆಗುತ್ತವೆ. ಮತ್ತು ಇದರಿಂದ ಸೊಳ್ಳೆಗಳು ಬಂದು ಮತ್ತು ಇದರಿಂದ ಮಲೇರಿಯಾ, ಡೆಂಗು ಜ್ವರ ಬರಕತ್ತವ ಮಕ್ಕಳಿಗೆ. ಇದರಿಂದ ಹಾಸ್ಪಿಟಲ್ ಹೋಗ್ಬೇಕಾಗ್ತದೆ. ಇದರಿಂದ ಅಸ್ವಸ್ಥ ಆಗಕತ್ತದ.
ಇದಕ್ಕಾಗಿ ತಿಂಗಳಾಗಲಿ 3 ತಿಂಗಳಿಗಾಗಲಿ ಚರಂಡಿ ಕ್ಲೀನ್ ಮಾಡಬೇಕಾಗಿ ಮತ್ತು ಪೌಡರ್ಗಳು ಸಿಂಪಡಿಸಬೇಕು. ಇದರಿಂದ ಆರೋಗ್ಯವನ್ನು ಕಾಪಾಡಬಹುದು ಅಂತ ಹೇಳ್ಬೋದು. ಇದರಿಂದ ಮತ್ತು ಇಂಡಸ್ಟ್ರಿಯಲ್ ಏರಿಯಿಂದ ಹೊಗೆ ಡಸ್ಟ್ಗಳನ್ನು ಭಾಳ ಬರ್ತದೆ. ಡಸ್ಟಿಂದ ಮತ್ತು ಹೊಗೆ ಬಂದು ಆರೋಗ್ಯ ಆಗ್ಬೋದು ಅಂತ ಹೇಳ್ತೇನೆ. ಇಲ್ಲಿ 20 ವರ್ಷ ಆಯ್ತು ಸರ್. ಎಲ್ಲರ ಬಡವರಿಗೆ ಆಶ್ರಯ ಪ್ಲಾಟ್ ಮಾಡಿಕೊಟ್ಟಿದ್ದು ನಮಸ್ಕಾರಗಳು. ಆದರೆ ಅನುಕೂಲ ಆಗಿಲ್ಲ ಸರ್. ಒಂದು 50 ಮನೆಗಳು ಯಾರಿಗೂ ಇಲ್ಲಿ ಅನುಕೂಲ ಸೌಲಭ್ಯ ಇಲ್ಲ, ರೋಡ್ ಇಲ್ಲ, ನೀರಿನ ಸಮಸ್ಯೆ ಏನ್ರಿ. ಮಳೆ ಬಂದರೆ ಹೋಗಕ್ಕೆ ಬರೋಕ್ಕಾಗಲ್ಲ. ದಯವಿಟ್ಟು ತಾವು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಸರ್. ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಆಶ್ರಯ ಕಾಲೋನಿ ಇದು. ಆಶ್ರಯ ಕಾಲೋನಿಗೆ ಏನದ ಅಶೋಕ್ ನಗರ ಅಂತ ಇದಕ್ಕೆ ಹೆಸರು ನಾಮಕರಣ ಮಾಡಲಾಗಿದ್ದು, ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಪ್ಲಾಟ್ಗಳು ಆಗಿದ್ದು ಕಡು ಬಡವರಿಗೆ. ಅದರಲ್ಲಿ ವಿಶೇಷವಾಗಿ 40ಕ್ಕೂ ಹೆಚ್ಚು ಮನೆಗಳು ಇನ್ನೂವರೆಗೆ ಪ್ರಸ್ತುತದಲ್ಲಿ ಕಟ್ತಿದ್ದಾರೆ. ಇಲ್ಲಿ ಏನದಂದ್ರೆ ಸಾಕಷ್ಟು ಸರ್ಕಾರ ಸವಲತ್ತು ಇದ್ದರೂ ಕೂಡ ಅದೇನದ ಸರಿಯಾಗಿ ಏನದ ಸದ್ಬಳಕೆ ಆಗಿಲ್ಲ. ಚರಂಡಿ ಸ್ವಚ್ಛತೆ ಇಲ್ಲ. ಇಲ್ಲಿ ವಿಷ ಜಂತುಗಳಿಂದ ಈ ಜನರು ಏನದ ಪರದಾಡ್ತಕ್ಕಂಥ ಸ್ಥಿತಿ ನೋಡೋಣ. ಇದಕ್ಕೆ ಒಳಗಡೆ ರೋಡ್ ಆಗಿದೆ, ಆದರೆ ಇದು ಕನೆಕ್ಟಿವಿಟಿ ರೋಡ್ ಇರ್ತಕ್ಕಂಥ ಮುಖ್ಯ ರಸ್ತೆಗೆ ಹೋಗ್ಬೇಕಾಗಿತ್ತಂದ್ರೆ ಇವರು ಯಾವುದೇ ಕಾರಣಕ್ಕೆ ಇಲ್ಲಿ ರಸ್ತೆ ಇರೋದ ಕಾರಣ ಮಳೆ ಬಂದ್ರೆ ಸಾಕು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಬರಲಿ. ಇಲ್ಲಿ ಈ ಓಣಿ ಏನದಂದ್ರೆ ಹಳ್ಳಿಕ್ಕಿಂತ ಕಡೆ ಅದ. ಸರ್ಕಾರ ಸವಲತ್ತು ಇದ್ದರೂ ಕೂಡ ಅದಕ್ಕೇನದು ವಂಚಿತ ಆಗಿರ್ತಕ್ಕಂಥದ್ದು ರಸ್ತೆ ಮೊದಲನೇದು. ಎರಡನೇದು ಸ್ವಚ್ಛತೆ ಇಲ್ಲ. ಇದಕ್ಕೆ ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕು. ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಇವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೇದು ಶೌಚಾಲಯ ಇಲ್ಲ, ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ಇರೋದ ಕಾರಣ ಅದು ಉದ್ಯಾನವನವನ್ನು ಬಳಸ್ತಕ್ಕಂಥ ಕಾರಣ ಅದನ್ನೆಲ್ಲ ಒಡಾಕಿಸಿ ಉದ್ಯಾನವನ ಮಾಡಿಕೊಡ್ಬೇಕು, ಶೌಚಾಲಯ ಮಾಡಬೇಕು, ರಸ್ತೆ ಮತ್ತು ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಇವರಿಗೇನದ ಮುಖ್ಯ ರಸ್ತೆಗೆ 80 ಫೀಟ್ ರಸ್ತೆ ಇರತಕ್ಕಂಥ 2 ಕಡೆ ಈ ರಸ್ತೆಗೆ ಏನದ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡೋಕೆ. ಯಾಕಂದ್ರೆ ಈಗ ಆಲ್ರೆಡಿ ಇದರ ಬಗಲಾಗಿರ್ತಕ್ಕಂಥ ಏನದ ಮಿಲ್ಗಳಿಂದ ಅದು ಡಸ್ಟು ಮತ್ತು ಹೊಗೆಯಿಂದ ಇವರು ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಕೆಲಸ ಅದ. ಈ ಸಂದರ್ಭದಲ್ಲಿ ಭೀಮಾಶಂಕರ, ಪವನ್, ಶಾಂತಮ್ಮ, ಶ್ರೀದೇವಿ, ದುರ್ಗಮ್ಮ, ಶ್ರುತಿ, ಮಹಮ್ಮದ್ ಬಿ, ರೇಣುಕಾ, ಪೂಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಿಜಾಮುದ್ದೀನ್, ಯಾದಗಿರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.